ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ರೀ. ಸಂಕ್ರಾಂತಿ ಅಂದ್ರೇ ಮನೆ ತುಂಬ ನೆಂಟರಿರ್ತಾರೆ, ಮಕ್ಕಳಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ ರೀ. ಇವತ್ತು ನಿಮಗೆ ಆಂಧ್ರ ಸ್ಟೈಲ್ನಲ್ಲಿ ಚಕ್ಕಲು ಹೇಗೆ ಮಾಡಬೇಕೋ ತೋರಿಸ್ತೀನಿ ರೀ. ಒಂದು ಬಾಟ್ಲಲ್ಲಿ ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳಿ, ಅರ್ಧ ಕಪ್ಪು ಹೆಸರುಬೇಳೆ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ನೀರಾಗಿ 2 ಗಂಟೆ ಕಾಲ ನೆನೆಸಿ. ಒಂದು ದೊಡ್ಡ ತಟ್ಟೆಯಲ್ಲಿ ಅರ್ಧ kg ಅಕ್ಕಿ ಹಿಟ್ಟು ತಗೊಳ್ಳಿ. ಜಾರಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ಧನಿಯಾ ಇದ್ದರೆ ಅದನ್ನಾದರೂ ಹಾಕ್ಕೋಬೋದು ರೀ. 7 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 5 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಕಚ್ಚಾ ಪಚ್ಚಾ ಆಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ನೀರು ಹಾಕ್ಕೋಬೇಡಿ. ನೋಡಿ, ಕಡಲೆಬೇಳೆ ಹೆಸರುಬೇಳೆ ಚೆನ್ನಾಗಿ ನೆಂದಿದೆ ಅಲ್ವಾ. ಇದನ್ನು ಜಾಲರಿಯಲ್ಲಿ ಹಾಕ್ಕೊಳ್ಳಿ. ನೀರೆಲ್ಲ ಹೋದ ನಂತರ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಳ್ಳಿ. 2 ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ. ನಾವು ಕಚ್ಚಾ ಪಚ್ಚಾ ಆಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಖಾರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 2 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ಈ ಥರ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಚಕ್ಕಲು ತುಂಬ ಟೇಸ್ಟಿಯಾಗಿರುತ್ತೆ ರೀ, ಹಾಗೂ ಗರಿಗರಿಯಾಗೂ ಇರುತ್ತೆ ರೀ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಪೂರ್ತಿ ಕಲಿಸ್ಕೊಂಡ ನಂತರ ಒಂದು ಸಲ ರುಚಿ ನೋಡಿ. ಉಪ್ಪು ಖಾರ ಸರಿಯಾಗಿದೆಯೋ ಇಲ್ವೋ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಾಗಿರೋ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರೆಲ್ಲ ಒಂದೇ ಸಲ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಸ್ವಲ್ಪ ಮೃದುವಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಇದ್ದರೆ ಸಾಕು ರೀ. ಹಿಟ್ಟನ್ನ 10 ನಿಮಿಷದವರೆಗೂ ನೆನೆಯೋಕೆ ಬಿಡಿ. 10 ನಿಮಿಷದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. 1 ನಿಂಬೆ ಹಣ್ಣಷ್ಟು ಹಿಟ್ಟಿನ ಮುದ್ದೆ ತಗೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಲ ಮಾಡ್ಕೋಬೇಡಿ, ಹಿಟ್ಟು ಒಣಗೋಗುತ್ತೆ ರೀ. ಹತ್ತತ್ತೆ ಮಾಡ್ಕೊಳ್ಳಿ. ಒಂದು ಕವರ್ ತಗೊಳ್ಳಿ, ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಹಿಟ್ಟಿನ ಮುದ್ದೆ ತಗೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ, ಈ ಥರ ಲಟ್ಟಣಿಕೆಯಲ್ಲಿ ಲಟ್ಟಿಸ್ಕೊಳ್ಳಿ. ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಡಿ. ನೋಡಿ, ಈ ಥರ ಬಾಣಲಿಯಲ್ಲಿ ಎಣ್ಣೆ ಇಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಹಾಕ್ಕೊಳ್ತಾ ಮಾಡ್ಕೊಳ್ಳಿ. ಒಂದೇ ಸಲ 2-3 ಹಾಕ್ಕೋಬೋದು ರೀ. ಆದರೆ ಹೊಸದಾಗಿ ಮಾಡೋರು ಒಂದೊಂದೇ ಹಾಕ್ಕೊಳ್ಳೋದು ಒಳ್ಳೆಯದು ರೀ. ಈ ಥರ ತಿರುಗಿಸ್ಕೊಂಡು 2 ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕರೆದ್ರೆ ಸರಿ ರೀ. ಅಷ್ಟೇ ರೀ. ಎಷ್ಟೋ ಈಸಿಯಾಗಿ ಎಷ್ಟೋ ಟೇಸ್ಟಿಯಾಗಿರೋ ಗರಿಗರಿಯಾದ ಚಕ್ಕಲು ರೆಡಿ ಆಯಿತು ರೀ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.